ವೆಲ್ಕಮ್ ಆಲ್. ನಮಸ್ಕಾರ ಎಲ್ರಿಗೂ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಜಾತ್ರೆಗಿಂತ ಮುಂಚೆ 2 ದಿವಸಕ್ಕೆ ಮುಂಚೆನೇ ರೆಡಿ ಮಾಡಿದರು. ಸೊ ಹೇಗಿತ್ತು ಏರಿಯಾ ಅಂತ ನೋಡಿ. ಜಾತ್ರೆ ಶುರುವಾದ್ಮೇಲಂತೂ ಕಾಲಿದಾಗ ಜಾಗ ಇರಲಿಲ್ಲ, ಅಷ್ಟು ಜನ. ಹೆಂಗೆ ತುಳುಕಿರ್ತಾರೆ ಜನ ಅಂದರೆ ನಾವು ಹೋಗೋಷ್ಟೇ ಬೇಡ, ಅವರೇ ನಮ್ಮನ್ನು ತಳ್ಕೊಂಡು ಹೋಗ್ತಾರೆ, ಅಷ್ಟು ಜನ ತುಂಬಿರ್ತಾರೆ. ಈ ಜಾತ್ರೆ ಬಂದು ಮಲ್ಲೇಶ್ವರಮಲ್ಲಿ ಗಂಗಮ್ಮನ ಜಾತ್ರೆ ಅಂತ ಕರೀತಾರೆ. 3 ದಿವಸ ನಡೆಯುತ್ತೆ. ಆದರೆ 3 ದಿವಸಕ್ಕೆ ಹಿಂದೂ ಮುಂದೆ ಎಲ್ಲ ಜಾತ್ರೆ ತಯಾರಿ ನಡೆಯುತ್ತೆ. ಜಾತ್ರೆ ಮುಗಿದ್ಮೇಲೂ ಇನ್ನೂ ಸುಮಾರು ಅಂಗಡಿಗಳು ಇಟ್ಕೊಂಡಿರ್ತಾರೆ. ಸುಮಾರು ವರ್ಷದಿಂದ ಈ ಜಾತ್ರೆ ನಡೀತಾ ಇದೆ. ಮೊದಲನೇ ದಿವಸ ಎಲ್ಲರೂ ಹಾಲು ತೊಗೊಂಡೋಗಿ ಒಂದು ಕಡೆ ಮಣ್ಣಿರೋ ಜಾಗದಲ್ಲಿ ಹಾಕ್ತಾರೆ. ಸೊ ಅಲ್ಲಿ ದೇವ್ರನ್ನ ರೆಡಿ ಮಾಡ್ತಾರೆ. ನಾನು ಇವಾಗ ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ. ಆ ದೇವ್ರನ್ನ 2ನೇ ದಿವಸಕ್ಕೆ ರೆಡಿ ಮಾಡಿರ್ತಾರೆ. ಮೊದಲನೇ ದಿವಸ ಹಾಲು ಹಾಕ್ತಾರೆ, ರೆಡಿ ಮಾಡಿ ಆಮೇಲೆ ಅಲ್ಲಿ ಪೂಜೆ ಎಲ್ಲ ನಡೆಸಿ 2 ದಿವಸನೂ ಕರಗ ಇರುತ್ತೆ. ಇದು ಮೊದಲನೇ ದಿವಸದ ಕರಗ, ಇದು ಹಸಿ ಕರಗ ಅಂತ ಅಂದ್ಕೊತೀನಿ ನಾನು. ಜೊತೆಗೆ 3ನೇ ದಿವಸ ಅನ್ನದಾನ ಮತ್ತು ಪ್ರೊಸೆಷನ್ಸ್ ಎಲ್ಲ ನಡೆಯುತ್ತೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಆಮೇಲೆ ಅಲ್ಲಿ ತುಂಬ ಏನೇನೋ ಹರಕೆ ಉಟ್ಕೊಂಡು ಆಮೇಲೆ ಸುಮಂಗಲಿಗಳ ಪೂಜೆ ಎಲ್ಲ ಥರದ್ದು ನಡೆಯುತ್ತೆ ರಿಚುವಲ್ಸು. ಬಟ್ ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವಾಗ ನೋಡಿ, ಇಲ್ಲಿ ತೋರಿಸ್ತೀನಲ್ಲ ನಾನು ಒಂದು ದೇವರು. ಈ ದೇವರನ್ನು ಅವರು ಮಣ್ಣಲ್ಲಿ ಮಾಡಿರೋದು. 3ನೇ ದಿವಸ ಜಾತ್ರೆ ಎಲ್ಲ ಮುಗಿದ್ಮೇಲೆ, ಕರಗೆ ಎಲ್ಲ ಮುಗಿದ್ಮೇಲೆ ಆ ಮಣ್ಣನ್ನ ಕರಗಿಸ್ಬಿಟ್ಟು ಎಲ್ರಿಗೂ ಕೊಡ್ತಾರಂತೆ. ಸೊ ಈ ದೇವರನ್ನ ಹಾಲು ಹಾಕ್ಬಿಟ್ಟು ಮಣ್ಣಲ್ಲಿ ತಯಾರಿ ಮಾಡಿರೋ ದೇವರದು. ಅದಾದಮೇಲೆ ನಾವು ಜಾತ್ರೆಗೆ ಹೋದ್ವಿ. ಜಾತ್ರೆ ಅಂದರೆ ಕೇಳಬೇಕಾ, ವೆರೈಟಿ ಆಫ್ ಐಟಮ್ಸ್ ಇರುತ್ತೆ. ಸೊ ನಾನು ನಿಮಗೆಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 10 ಗಂಟೆ 11 ಗಂಟೆ ಮೇಲೆ ನಾವು ಜಾಸ್ತಿ ಜಾತ್ರೆಗೆ ಹೋಗೋದು. ಹೋಗ್ಬಿಟ್ಟು ಜಾತ್ರೆ ನೋಡಿಕೊಂಡು ಅಲ್ಲಿ ಏನೇನು ಐಟಮ್ಸ್ ಬೇಕೋ ಎಲ್ಲ ತೊಗೊಂಡ್ವಿ. ನಾನು ನಿಮಗೆ ಈ ವಿಡಿಯೋ ಎಂಡಲ್ಲಿ ನಾನು 2 ದಿವಸ ಜಾತ್ರೆಗೆ ಹೋಗಿದ್ದೆ. ಸೊ 2 ದಿವಸ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ದಿವಸ ನಾವು ಜಾತ್ರೆ ಹೋಗೋಕ್ಕಾಗಲಿಲ್ಲ. ಸೊ ಸೆಕೆಂಡ್ ಡೇ ಮತ್ತು ಥರ್ಡ್ ಡೇದು ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಸೊ ಜಾತ್ರೆ ಅಂದರೆ ಇಲ್ಲಿ ಮಲ್ಲೇಶ್ವರಂ ಅಥವಾ ಈ ಬ್ಯಾಂಗ್ಳೂರು ಸೈಡಲ್ಲಿ ಇವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಿಸ್ಕೊತಾ ಇದೆ. ನಾನು ಈ ಗಂಗಮ್ಮನ ಜಾತ್ರೆನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಗಂಗಮ್ಮನ ಜಾತ್ರೆ ಸ್ವಲ್ಪ ದಿವಸ ಆದಮೇಲೆ ಆಲ್ಮೋಸ್ಟ್ ಕಡಲೆಕಾಯಿ ಪರಿಸೆ ನಡೆಯುತ್ತಲ್ವ. ಸೊ ಅಂಥ ಟೈಮಲ್ಲಿ ಇಲ್ಲಿ ಮಲ್ಲೇಶ್ವರಮಲ್ಲಿ ಕೂಡ ಕಡಲೆಕಾಯಿ ಪರಿಸೆ ನಡೆಯುತ್ತೆ. ಈ ಜಾತ್ರೆ ಅನ್ನೋದು ಒಂಥರ ಏನೋ ಖುಷಿ ಸಿಗುತ್ತೆ. ಎಲ್ಲ ಒಟ್ಟಿಗೆ ಐಟಮ್ಸ್ ಎಲ್ಲ ಹಾಕಿರ್ತಾರೆ, ಎಲ್ಲ ಜೊತೆಗೆ ಹೋಗಿ ನೋಡ್ತೀವಿ, ಏನು ಬೇಕೋ ಅದನ್ನು ತಿನ್ಬೋದು. ತುಂಬ ಭರ್ಜರಿಯಾಗಿರುತ್ತೆ ಜಾತ್ರೆ ಮಾತ್ರ. ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಆಲ್ಮೋಸ್ಟ್ ಮೇಯಲ್ಲಿ ನಡೆಯುತ್ತೆ ಈ ಜಾತ್ರೆ. ಆದರೆ ಈ ಸಲ ಜೂನಲ್ಲಿ ನಡೆಸಿದ್ದಾರೆ. ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಆದರೆ ಆಲ್ಮೋಸ್ಟ್ ಜೂನ್ ಇದೇ ಟೈಮಲ್ಲಿ ಈ ಜಾತ್ರೆ ನಡೆಯುತ್ತೆ. ಆ್ಯಂಡ್ ಇವಾಗಲೇ ಹೇಳ್ತಿದ್ದೀನಿ ನಾನು, ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಏನೋ ಅನಿಸುತ್ತೆ, ಅಲ್ಲಿ ಕಡಲೆಕಾಯಿ ಪರಿಸೆ ಕೂಡ ನಡೆಯುತ್ತೆ. ಇದು ಬಂದು ಮಲ್ಲೇಶ್ವರಂ ಗಂಗಮ್ಮ ದೇವಸ್ಥಾನ ಅಂತ ಕೇಳೇ ಇರ್ತೀರ ನೀವು. ಮಲ್ಲೇಶ್ವರಂ ಗಂಗಮ್ಮ ಟೆಂಪಲ್ ಅಂತ ಹಾಕಿದ್ರೆ ಯಾರು ಬೇಕಾದರೂ ನಿಮಗೆ ಅಡ್ರೆಸ್ ಕರ್ಕೊಂಬಂದು ಬಿಡ್ತಾರೆ, ಅಥವಾ ನಿಮ್ಮ ಮ್ಯಾಪಲ್ಲೇ ಗೊತ್ತಾಗುತ್ತೆ. ಇದು ಮಲ್ಲೇಶ್ವರಂ ಗಂಗಮ್ಮ ಟೆಂಪಲ್. ಆ್ಯಂಡ್ ಕಾಡು ಮಲ್ಲೇಶ್ವರ ಟೆಂಪಲ್ಲು ಕೂಡ ಅಲ್ಲೇ ಇದೆ. ಸೊ ಅದ್ರ ಜಾತ್ರೆನೂ ನಾನು ಹೇಳ್ದಂಗೆ ಸೆಪ್ಟೆಂಬರಲ್ಲಿ ಏನೋ ನಡೆಯುತ್ತೆ. ಅದಾದಮೇಲೆ ನಾವು ಒಂದಷ್ಟು ಬ್ಯಾಗ್ಸ್ ಎಲ್ಲ ನೋಡಿದ್ವಿ. ಆಮೇಲೆ ಮನೆಗೆ ಒಂದಷ್ಟು ಐಟಮ್ಸ್ ನೋಡಿದ್ವಿ, ಏನಾದರೂ ವೆಜಿಟೇಬಲ್ ಚಾಪರ್ಸ್ ಎಲ್ಲ. ಎಷ್ಟು ದೊಡ್ಡ ನಿಂಬೆಹಣ್ಣು ಹಾರ ತೊಗೊಂಡೋದು ನೋಡಿದ್ರೆ. ಸೊ ಈ ಥರ ಏನೇನೋ ತುಂಬ ವೆರೈಟೀಸ್ ಆಫ್ ರಿಚುವಲ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ. ಪ್ರತಿ ವರ್ಷ ಬರೀ ಚಿಕ್ಕ ಮಕ್ಳಿಗಲ್ಲದೆ ದೊಡ್ಡ ಮಕ್ಳಿಗೂ ಆಡೋಷ್ಟು ಗೇಮ್ಸ್ ಎಲ್ಲ ಇಡ್ತಾಯಿದ್ರು. ಬಟ್ ಈ ಸಲ ಯಾಕೋ ಗೊತ್ತಿಲ್ಲ, ದೊಡ್ಡವ್ರಿಗೆ ಆಡೋ ಗೇಮ್ಸ್ನೆಲ್ಲ ಯಾವುದೂ ಇಟ್ಟಿರಲಿಲ್ಲ. ಒಟ್ನಲ್ಲಿ ಜಾತ್ರೆ ಅಂದರೆ ಕಣ್ಣಿಗೆ ತಂಪು ಮಾಡಿಕೊಂಡು ಹೊಟ್ಟೆ ತುಂಬ ತಿಂದ್ಕೊಂಡು ಏನು ಬೇಕೋ ಅದನ್ನು ಕಮ್ಮಿ ಬೆಲೆಯಲ್ಲಿ ಶಾಪಿಂಗ್ ಮಾಡಿಕೊಂಡು ಫ್ಯಾಮ್ಲಿ ಜೊತೆಯಾಗಿ ಜಾತ್ರೆಯಲ್ಲಿ ಓಡಾಡ್ಕೊಂಡು ಇರೋದೇ ಒಂದು ಮಜಾ. ನೀವು ಸ್ವಲ್ಪ ಜಾತ್ರೆ ನೋಡ್ಕೊಂಬನ್ನಿ. ಈ ಮಧ್ಯೆ ಜಾತ್ರೆಯಲ್ಲಿ ನನಗೆ ಬಿಂದು ತಮ್ಮ ಸಿಕ್ಕಿದ್ದ. ಸೊ ಅವರನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅವ್ರು ಸಿಕ್ಕಿದ್ರು ಅಂತ ನಾನು ಮಾತಾಡಿಸಿ ನನ್ನ ವ್ಲಾಗಿಗೆ ತೆಗೆದೆ, ಅವಳ ವ್ಲಾಗಿಗೆ ನನ್ನನ್ನು ತೆಗೆದ್ಲು. ಸೊ ಇಬ್ಬರು ವ್ಲಾಗಲ್ಲೂ ನಾವು ಕಾಣಿಸ್ಕೊತೀವಿ.
ಆ್ಯಂಡ್ ಇನ್ನೂ ಒಂದು ವಿಭಿನ್ನವಾದ ಏನು ಅಂದರೆ ಜಾತ್ರೆಗಳಲ್ಲಿ ಈ ಥರ ಈ ಡಾಲ್ಸ್ನ ತೊಗೊಂಬಂದಿರ್ತಾರೆ. ಒರ್ಜಿನಲ್ ಆನೆ ಥರನೇ ಕಾಣಿಸುತ್ತೆ. ನಿಮ್ಗೆ ಆಗಲೇ ತೋರಿಸಿದ್ದೆ ಅಲ್ಲ ಅಲ್ಲಿ ದೇವರನ್ನ ಕೂರಿಸಿದ್ದಾರೆ ಅಂತ, ಅದನ್ನು ಲೈವ್ ಆಗಿ ಇಲ್ಲಿ ಟಿ ವಿಲಿ ತೋರಿಸ್ತಾ ಇರ್ತಾರೆ. ಅದಾದಮೇಲೆ ಇಲ್ಲಿ ನೋಡಿ ಈ ಗೊಂಬೆ ಎಷ್ಟು ಚೆನ್ನಾಗಿದೆ, ಕಣ್ಣು ಮಿಟಕ್ಸ್ತಾ ಇರೋದು. ಆ ದೇವ್ರ ನಿಜವಾಗ್ಲೂ ಕೂತು ಕಣ್ಣು ಮಿಟಕ್ಸ್ತಾ ಇರೋ ಥರ ಇದೆ. ಇನ್ನು ಗಂಗಮ್ಮನ ದೇವಸ್ಥಾನದೊಳಗೆ ಹೋದರೆ ಅಂತೂ ಅಲ್ಲೊಂದು ದೇವರಿದೆ, ಅದಂತೂ ಎದ್ದು ಬಂದು ಕೂತಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನಾನು ದೇವಸ್ಥಾನದೊಳಗೆ ಹೋಗಲಿಲ್ಲ, ಅದಕ್ಕೋಸ್ಕರ ನಾನು ಕ್ಯಾಪ್ಚರ್ ಮಾಡಲಿಲ್ಲ ಅದನ್ನು. ಅದಾದಮೇಲೆ ಈ ಕಡೆ ಇನ್ನೂ ಒಂದು ಗೊಂಬೆ ಕೂರಿಸಿದ್ರು. ನಾವು ತೀರಾ ನೈಟ್ 11:30 ಏನೋ ಆಗೋಗಿತ್ತು. ಸೊ ಅವಾಗ ನಾನು ತೆಗ್ದಾಗ ನೋಡಿ ಹೆಂಗಿದೆ, ಒಳ್ಳೆ ಕೆಂಡದಲ್ಲಿ ಕೂತಿರೋ ಥರ ಅನ್ನಿಸುತ್ತೆ ದೇವರು, ಅಷ್ಟು ಚೆನ್ನಾಗಿ ಅನಿಸುತ್ತೆ. ನಾನು ನೆಕ್ಸ್ಟ್ ಡೇ ಲಾಗಲ್ಲಿ ನಾನು ಈ ದೇವರನ್ನ ತೆಗೆದಿದ್ದೀನಿ. ಆವಾಗ ಸ್ವಲ್ಪ ಬೆಳಕಿದೆ, ಅದು ಇನ್ನೂ ಡಿಫ್ರೆಂಟಾಗಿ ಕಾಣಿಸುತ್ತೆ, ಅದನ್ನು ನೀವು ನೋಡ್ಬೋದು. ತುಂಬ ಲೇಟ್ ನೈಟ್ ಆಗಿತ್ತು. ಸೊ ಆಲ್ಮೋಸ್ಟ್ ಜಾತ್ರೆ ಎಂಡಿಂಗಲ್ಲಿದ್ವಿ ನಾವು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೋದ್ವಿ. ನೋಡಿ ಎಷ್ಟು ಖಾಲಿ ಇದೆ ರೋಡ್ ಅಂದರೆ, ನೀವೇ ನೋಡಿ ಎಷ್ಟು ಖಾಲಿ ಹೇಗಿದೆ ಅಂತ. ಆ್ಯಂಡ್ ದಯವಿಟ್ಟು ನನ್ನ ಕ್ಯಾಮ್ರಾ ಕ್ಯಾಪ್ಚರ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇನೋ ನೈಟ್ ಆದರೆ ಸಾಕು, ಒಂದಷ್ಟು ಕ್ಲಿಯರೆನ್ಸ್ ಬರಲ್ವೋ ಅಥವಾ ನನ್ನ ಕ್ಯಾಮ್ರಾ ಏನಾದರೂ ಆಗಿತ್ತೋ ನನಗೆ ಗೊತ್ತಿಲ್ಲ. ಸೊ ಜಾತ್ರೆ ಮುಗಿಸ್ಕೊಂಡು ಸೆಕೆಂಡ್ ಡೇ ಜಾತ್ರೆನ ನಾನು ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಥರ್ಡ್ ಡೇ ಆಫ್ ಜಾತ್ರೆ. ಥರ್ಡ್ ಡೇ ಆಫ್ ಜಾತ್ರೆ ಟೈಮಲ್ಲಿ ಮಧ್ಯಾಹ್ನ ಹೊತ್ತು ಅನ್ನದಾನ ಇರುತ್ತೆ. ಇಲ್ಲಿ ಒಂದು ಗ್ರೌಂಡ್ ಇದೆ ಮಲ್ಲೇಶ್ವರಮಲ್ಲಿ, ಅಲ್ಲಿ ಅನ್ನದಾನ ಹಾಕ್ತಾರೆ. ಎಲ್ಲೆಲ್ಲೂ ರೋಡಲ್ಲೂ ನಮಗೆ ಪ್ರಸಾದ ಸಿಗುತ್ತೆ ಕೂಡ. ಅದಾದಮೇಲೆ ಪ್ರೊಸೆಷನ್ ನಡೆಯುತ್ತೆ. ಸೆಕೆಂಡ್ ಡೇಯಲ್ಲಿ ಅಷ್ಟು ಕ್ಲಿಯರಾಗಿ ದೇವ್ರು ಕಾಣಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಮತ್ತೊಮ್ಮೆ ಇದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಎಷ್ಟು ಚೆಂದ ಕಾಣಿಸುತ್ತಲ್ವ ದೇವರು. ಏನು ದೇವ್ರುಗಳು ಯಾವಾಗಲೂ ತುಂಬ 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 ಚೆನ್ನಾಗಿರ್ತಾರೆ. ಸೊ ಇದಾದಮೇಲೆ ಇದು ಪ್ರೊಸೆಷನ್ಗೆ ಹೋಗೋಕ್ಕೆ ಇಲ್ಲಿ ರಥ ತಯಾರಾಗ್ತಾ ಇತ್ತು. ತುಂಬ ವೆರೈಟೀಸ್ ಆಫ್ ಗೊಂಬೆಗಳ ಥರ ವೇಷ ಎಲ್ಲ ಹಾಕ್ಕೊಂಡು ಬರ್ತಾರೆ. ನಾನು ನಿಮ್ಗೆ ಹೋಗ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ಪ್ರೊಸೆಷನ್ಸ್ ಮತ್ತು ಹೇಗಿತ್ತು ಕರ್ಗ ಅನ್ನೋದನ್ನೆಲ್ಲ ನಿಮಗೆ ನಾನು ತೋರಿಸ್ತೀನಿ. ನೋಡಿ ಇದು ನೆಕ್ಸ್ಟ್ ಡೇ ಆಫ್ ಜಾತ್ರೆ. ಸ್ವಲ್ಪ ಬೇಗ ಬಂದಿದ್ದ ಕಾರಣಕ್ಕೆ ಸ್ವಲ್ಪ ಬೆಳಕಲ್ಲಿ ನಾನು ಆದಷ್ಟು ತೆಗೆದಿದ್ದೀನಿ. ನಾವು ಏನೇನೋ ಶಾಪಿಂಗ್ ಮಾಡಿದ್ವಿ, ಬ್ಯಾಗ್ಸ್ ತೊಗೊಂಡ್ವಿ, ಸ್ಲಿಪ್ಪರ್ಸ್ ತೊಗೊಂಡ್ವಿ, ಆಮೇಲೆ ತಿನ್ನೋದಕ್ಕೆ ಒಂದಷ್ಟು ಜೋಳ, ಕಡಲೆಕಾಯಿ, ಆಮೇಲೆ ಇಲ್ಲಿ ನೋಡಿ ಎಷ್ಟು ಐಟಮ್ಸ್ ಇದೆ ತಿನ್ನೋಕ್ಕೆ, ಎಲ್ಲ 20 ರುಪೀಸ್. ಏನು ತೊಗೊಳ್ಳಿ 20 ರುಪೀಸ್. ಸೊ ಈ ಥರ ಒಂದಷ್ಟು ಐಟಮ್ಸ್ನೆಲ್ಲ ಪಿಕ್ ಮಾಡಿ ಮನೆಗೆ ಏನೇನೋ ಒಂದಷ್ಟು ಸಾಮಾನು ಬೇಕಿತ್ತು ಅದೆಲ್ಲ ತೊಗೊಂಡು ನನ್ನ ತಮ್ಮ ನನ್ನ ತಂಗಿ ಅವ್ರಿಗೆಲ್ಲ ಏನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡಿದ್ವಿ. ಕರಗ ಬರೋಕ್ಕೂ ಮುಂಚೆ ಅವರು ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು, ಇನ್ನೂ ಒಂದು ಮುಟ್ಟು ಮಾರಿಯಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲೂ ಹೋಗಿ ಎಲ್ಲ ಪೂಜೆಗಳು ಮಾಡಿಕೊಂಡು, ಅಲ್ಲಿಂದ ಇನ್ನೂ ಒಂದು ಕಾಳಿ ಅವತಾರ ವೇಷ ಹಾಕಿರ್ತಾರೆ, ಅವರು ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಬಂದು ಆಮೇಲೆ ಕರಗ ಹೊತ್ಕೊತಾರೆ. ಇಲ್ಲಿ ನೋಡಿ ನಾನು ಹೇಳ್ದೆ ಅಲ್ಲ, ಕೆಂಡದಲ್ಲಿ ಕಾಣೋ ಥರ ಕಾಣ್ತಿತ್ತು ದೇವರು ಅಂತ. ಸೊ ಅದನ್ನು ನಾನು ಮತ್ತೊಮ್ಮೆ ತೆಗೆದಿದ್ದೀನಿ ಲಾಸ್ಟ್ ಡೇಯಲ್ಲಿ. ನೋಡಿ ಇವಾಗಲೇ ಬೇರೆ ಥರ ಕಾಣಿಸುತ್ತಲ್ಲ, ಅದು ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಅದಾದಮೇಲೆ ನೋಡಿ ಎಂಥ ವೆರೈಟಿ ಆಫ್ ಫ್ಲವರ್ಸ್, ಎಲ್ಲ ಪ್ಲಾಸ್ಟಿಕ್ ಫ್ಲವರ್ಸೇ ಎಲ್ಲ ಇಕ್ಕಿದ್ರು. ಸೊ ಇದೆಲ್ಲ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋದ್ವಿ. ನಮ್ಮಮ್ಮ ಫಲೂದಾ ಟ್ರೈ ಮಾಡಿಲ್ಲ ಅಂತ ಅಂದರು. ಸೊ ಫಲೂದಾ ತೊಗೊಂಡ್ವಿ. ಅದಾದಮೇಲೆ 3 ಚಾಕ್ಲೇಟ್ ಐಸ್ ಕ್ರೀಮ್ಸ್ ತೊಗೊಂಡ್ವಿ, ನನಗೆ, ನನ್ನ ತಮ್ಮಂಗೆ ಮತ್ತು ನನ್ನ ತಂಗಿಗೆ. ಇವಾಗ ಲಾಸ್ಟ್ ಡೇ ಹೋಗಿರೋ ಪ್ರೊಸೆಷನ್ ವೀಡಿಯೋಸ್ನೆಲ್ಲ ನಾನು ನಿಮ್ಗೆ ಹಾಕ್ತೀನಿ. ಜೊತೆಗೆ ಕಾಳಿ ವೇಷ ಹಾಕಿದ್ದಾರೆ ಅಂತಂದಲ್ಲ, ಅದೆಲ್ಲ ನಾನು ಹಾಕ್ತೀನಿ. ನನ್ನ ತಮ್ಮ ಹೋಗಿದ್ದ, ನಾನು ಹೋಗಿರಲಿಲ್ಲ. ಸೊ ಅವನು ಉದ್ದುದ್ದು ವೀಡಿಯೋ ತೆಗೆದಿದ್ದಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಮಧ್ಯರಾತ್ರಿ 3 ಗಂಟೆವರೆಗೂ ತುಂಬ ರಿಚುವಲ್ಸ್ ಎಲ್ಲ ನಡೆಯುತ್ತೆ. ನಾ ಹೇಳ್ದಂಗೆ ದೇವ್ರನ್ನ ಕರಗಿಸ್ಬಿಟ್ಟು ಮಣ್ಣೆಲ್ಲ ಕೊಡ್ತಾರೆ. ಕರಗ ಹೋಗ್ಬಿಟ್ಟು ದೇವ್ರ ಮುಂದೆ ಡ್ಯಾನ್ಸ್ ಎಲ್ಲ ಆಡುತ್ತೆ. ಆಮೇಲೆ ಕರಗ ತಲೆ ಮೇಲೆ ಇರೋದನ್ನು ಕೆಳಗೆ ಇಳಿಸ್ತಾರೆ. ಸೊ ಇದೆಲ್ಲ ಮಾಡ್ತಾರೆ. ಬಟ್ ನಾವು ಹೋಗಲಿಲ್ಲ, 3 ಗಂಟೆವರೆಗೂ ನಾವು ಅಲ್ಲಿ ಇರಲಿಲ್ಲ, ಅದಕ್ಕೆ ನಾನು ಅದೆಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಆಮೇಲೆ ನೋಡಿ ನಾನು ಏನೇನೆಲ್ಲ ಐಟಮ್ಸ್ ತೊಗೊಂಡೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಜಾತ್ರೆಗೆ ಹೋಗ್ಬಿಟ್ಟು ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊಂಬಂದ್ವಿ. ಬರೀ ನಾನು ಒಬ್ಳಾಗಲ್ಲ, ಎಲ್ರಿಗೂ. ಆ್ಯಂಡ್ ವರ್ತ್ ಏನು ಅಂದರೆ ಅಲ್ಲಿ ರೈನ್ ಕೋಟ್ ತೊಗೊಂಡೆ ನಾನು, ತುಂಬಾ ವರ್ತ್ ಅನ್ನಿಸ್ತು. 500 ರುಪೀಸು, ಅಂದರೆ ಟಾಪ್ ಆ್ಯಂಡ್ ಬಾಟಮ್ ಎರಡೂ ಇತ್ತು. ಆಮೇಲೆ ನನ್ನ ತಂಗಿ ರ್ಯಾಬಿಟ್ ಕೇಳಿದ್ಲು, ಒಂದಷ್ಟು ಐಟಮ್ಸ್ಗಳೆಲ್ಲ ತೊಗೊಂಡು ನಾವು ಬಂದ್ವಿ. ಪ್ರತಿ ವರ್ಷ ಈ ಜಾತ್ರೆ ನಡೆಯುತ್ತೆ. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರೋ ಮುಂದಿನ ವರ್ಷ ಬಂದು ನೋಡಿ. ಆ್ಯಂಡ್ ಕಾಡುಮಲ್ಲೇಶ್ವರ ಜಾತ್ರೆ ಕೂಡ ಇರುತ್ತೆ, ಅದನ್ನು ಬಂದು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.